ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಹಲವಾರು ತಿಂಗಳಿಂದ ಪಿಂಚಣಿ ಹಣ ಬರುತ್ತಿಲ್ಲ. ಹಲವಾರು ತಿಂಗಳೆಂದರೆ 5, 6 ಮತ್ತು 4 ತಿಂಗಳಿಂದ ಪಿಂಚಣಿ ಹಣ ಬರುತ್ತಿಲ್ಲ. ಅವರಿಗೆ ಈ ವಿಡಿಯೋದಲ್ಲಿ ಪಿಂಚಣಿ ಹಣ ಪಡೆದುಕೊಳ್ಳಲು ಬೇಕಾಗಿರುವ ಮಾಹಿತಿಯನ್ನು ಕೊಡುತ್ತೇನೆ. ಮರಳಿ ಪಿಂಚಣಿ ಹಣ ಹೇಗೆ ಪಡೆದುಕೊಳ್ಳಬೇಕೆಂದು ನಿಮಗೆ ಸಂಪೂರ್ಣವಾದ ಸಲಹೆಯನ್ನು ಕೊಡುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕೆಲವರಿಗೆ 3-4 ತಿಂಗಳಿಂದ ಪಿಂಚಣಿ ಹಣ ಬರುತ್ತಿಲ್ಲ. ಹಾಗಾಗಿ ಇವರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ನನಗೆ 4 ತಿಂಗಳಾಯಿತು, 5 ತಿಂಗಳಾಯಿತು, ನನಗೆ ಪಿಂಚಣಿ ಹಣ ಬಂದಿಲ್ಲ ಎಂದು. ಹಾಗಾಗಿ ನೀವು ಏನು ಮಾಡಬೇಕು, ಮೊದಲಿಗೆ ನಿಮ್ಮ ಪಿಂಚಣಿ ಹಣದ ಸ್ಟೇಟಸನ್ನು ಚೆಕ್ ಮಾಡಿಸಬೇಕು. ಸ್ಟೇಟಸನ್ನು ಚೆಕ್ ಮಾಡಿಸುವುದು ಹೇಗೆಂದರೆ, ನಿಮ್ಮ ಊರಿನ ಗ್ರಾಮ 1 ಅಥವಾ ಕರ್ನಾಟಕ 1 ಹೋಗಬೇಕು. ಅಲ್ಲಿ ನಾಡ ಕಚೇರಿ ಅಂತ ಆಫೀಸುಗಳಿಗೆ ಹೋಗಿ ನೀವು ನಿಮ್ಮ ಪಿಂಚಣಿಯನ್ನು ಪಡೆದುಕೊಳ್ಳುವ ಪ್ರಮಾಣ ಪತ್ರವನ್ನು ತೊಗೊಂಡು ಹೋಗಬೇಕು. ಅದನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡ್ತಾರೆ. ನಿಮ್ಮ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿದ ಕೂಡಲೇ ನಿಮಗೆ ಹೋಲ್ಡ್ ಅಥವಾ ಇನ್ಆಕ್ಟಿವ್ ಸಸ್ಪೆಂಡ್ ಅಂತೇಳಿ ತೋರಿಸಿದರೆ ಅದಕ್ಕೆ ನೀವು ಮುಂದೆ ರೆಡಿ ಆಗಬೇಕಾಗುತ್ತದೆ. ಯಾವ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ರೆಡಿ ಆಗಬೇಕನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಮತ್ತು ಯಾವ ಆಫೀಸರ್ಗಳನ್ನು ಭೇಟಿಯಾಗಬೇಕು ಎಂದು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಹೇಳ್ತೇನೆ. ನೀವು ಸ್ಟೇಟಸನ್ನು ಚೆಕ್ ಮಾಡಿದುಕೊಂಡು ನಿಮ್ಗೆ ಅವರ ಸ್ಟೇಟಸ್ ಒಂದು ರಸೀದಿ ತಗೊಡ್ತಾರೆ. ಆ ರಸೀದಿಯನ್ನು ತಗೊಂಡು ನೀವು ಮೊದಲಿಗೆ ಬೇಸಿಕ್ ಆಗಿ ಮಾಡ್ಕೋವಂಥವು. ಯಾಕಂದ್ರೆ ಈ ಪಿಂಚಣಿದಾರಿಗೆ ಇವು ಬೇಸಿಕ್ ಇವು ಇದ್ದಂಗೆ ರೀ, ಇವು ಒಂಥರ ಅವನ್ನ ಮಾಡ್ಕೋಬೇಕ್ರಿ. ಇವು ಏನೇನಂದ್ರೆ, ಮೊದಲಿಗೆ ಬ್ಯಾಂಕ್ ಆಧಾರ್ ಕಾರ್ಡ ಲಿಂಕ್ ಐತಿಲ್ಲ ನೋಡ್ಕೋಬೇಕ್ರಿ. ಲಿಂಕ್ ಐತ್ರಿ. NPCI ಮ್ಯಾಪಿಂಗ್ ಆಗೈತಿಲ್ಲ ನೋಡ್ಕೋಬೇಕ್ರಿ. ಲಿಂಕ್ ಇವು ಎರಡು ಆಗಿತ್ತಂದ್ರೆ ಇವು ಎರಡರದ್ದು ಒಂದೊಂದು ಚೀಟಿಗೆ ಹೋಗಿ ಬರ್ತಾವ್ರಿ. ಆ ಚೀಟಿಗೆ ಒಂದು ತೆಗೆದಿಟ್ಕೋಬೇಕ್ರಿ. ಚೀಟಿಗೆ ಹೋಗಿ ತೆಗೆದಿಟ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ರೀ, ಇವು ಬಗೆಹರಿತ್ರಿ. ಏನು ಮಾಡ್ಬೇಕ್ರಿ, ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕ್ರಿ. ಆಗಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೇಕ್ರಿ. ನೆಕ್ಸ್ಟ್ ಸ್ಟೆಪ್ ಇದೊಂದು ಆತ್ರಿ. ಇನ್ನು ಮೂರನೇದಾಗಿ KYC ಮಾಡಿಸ್ಕೋಬೇಕ್ರಿ. KYC ಮಾಡಿಸ್ಕೋಬೇಕಂದ್ರೆ ನೀವು ನಾಡ ಕಚೇರಿ ಅಥವಾ ಗ್ರಾಮ 1 ಇಲ್ಲಿಯೂ KYC ಮಾಡಿಕೊಡ್ತಾರ್ರಿ. ಇಲ್ಲಿ KYC ಮಾಡಿಸ್ಕೋರಿ. ಇನ್ನು ನಾಲ್ಕನೇದಾಗಿ ನಿಮ್ಮ ಪಿಂಚಣಿ ಹಣದ ಪಡೆದುಕೊಳ್ಳೋರು ಇದ್ರಿ ಅಂದ್ರೆ ನೀವು ಏನು ಮಾಡಬೇಕು, ನಿಮ್ಮ ಪಡಿತರ ಚೀಟಿಯನ್ನು KYC ಅಂದ್ರೆ ಅಷ್ಟು ನಿಮ್ಮ ಪಡಿತರ ಚೀಟಿಯಲ್ಲಿದ್ದ ಸದಸ್ಯರು ಅಷ್ಟರು KYC ಆಗಿರಬೇಕು. ಮತ್ತು ಇದಕ್ಕೆ KYC ಆಗಿರಬೇಕು. ನೀವು ಪಡಿತರ ಚೀಟಿ ಅಂದ್ರೆ ನಿಮ್ಮ ರೇಷನನ್ನು ಪಡೆದುಕೊಳ್ಳುತ್ತಿರಬೇಕು. ಇದು ಸರ್ಕಾರದ ಆದೇಶವಿದೆ. ಯಾಕಂದ್ರೆ ನೀವು ಪಡೆದುಕೊಳ್ತಾ ಇಲ್ಲ ಅಂದ್ರೆ ನಿಮಗೆ ಬಡವರ ಅಲ್ಲಂದಂಗೆ ಅರ್ಥ ರೀ. ಒಂದನೇದಾಗಿ ನೀವು ಬೇಕಾದ್ರೆ ಒಂದು 4 ತಿಂಗಳಿಂದ ರೇಷನ್ ತಗೋತಿರ್ಕಿಲ್ಲ ಅಂದ್ರೆ ನಿಮಗೆ ಕೊಳೆಮೇ ಇಲ್ಲ ಅಂದಂಗೆ ರೀ. ಹಿಂಗಾಗಿ ಸರ್ಕಾರ ನಿಮ್ಮ ಹೋಲ್ಡ್ ಇಡೋ ಚಾನ್ಸಸ್ ಜಾಸ್ತಿ ಇರ್ತೈತೆ ರೀ. ಅದಕ್ಕಾಗಿ ಈಗ ನೀವು ಪಡಿತರ ಚೀಟಿ ತೊಗೊಂಡು ಹೋಗಿ ನೀವು ಅಲ್ಲಿ KYC ಮಾಡ್ತಿರ್ತಾರೆ, ಅಲ್ಲಿ KYC ಮಾಡಿಸ್ರಿ. ಯಾಕಂದ್ರೆ ಅಷ್ಟು ಸದಸ್ಯರು ಆ ಒಂದು ರೂಲ್ಸ್ ಇಷ್ಟು ವರ್ಷದಾಗ ಒಮ್ಮೆ KYC ಮಾಡಿಸ್ಬೇಕು ಅಷ್ಟು ಅಂತ ಹೇಳಿ ಅಲ್ಲಿ ಹೋಗಿ KYC ಮಾಡಿಸ್ರಿ. KYC ಆತಂದ್ರೆ ನಿಮ್ಗೆ ಪಿಂಚಣಿ ಬರಲು ಅನುಕೂಲವಾಗುತ್ತದೆ. ಮತ್ತು ಇನ್ನು ಕೆಲವರು ಇಷ್ಟೆಲ್ಲ ಆದ್ರೂ ಇನ್ನೂ ದಾಖಲಾತಿಗಳು ಬೇಕ್ರಿ. ಮತ್ತು ನಿಮ್ಮ ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ನಿಮ್ಮ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಎಷ್ಟಿರ್ಬೇಕಂದ್ರೆ ಸರ್ಕಾರದ ಆದೇಶದ ಮೇರೆಗೆ 32,000 ಒಳಗೆ ಇರಬೇಕು. 32,000 ಮೇಲೆ ₹1 ಇದ್ರೂ ನಿಮಗೆ ಬರಂಗಿಲ್ಲ ರೀ. ಇದನ್ನೂ ತಿಳ್ಕೊ, 32,000 ಒಳಗೆ ಇರಬೇಕು. ಸರ್ ನನಗೆ ಪಿಂಚಣಿ ಮೊದಲು ನಮ್ಮದೆಲ್ಲ 32,000 ಒಳಗೆ ಐತಿ, ಈಗ ಏನು ಮಾಡ್ಯಾರ್ರಿ 90,000 ಹಚ್ಚಿ ಕೊಟ್ಟಾರ್ರಿ ಅಂತ ಕೆಲವರು ಹೇಳ್ತಾ ಇರ್ತೀರಿ. ಸರ್ ಅದಕ್ಕೂ ನಿಮ್ಗೆ ಕರೆಕ್ಟಾದ ಮಾಹಿತಿಯನ್ನು ಹೇಳ್ತೇನೆ. ನೀವು ಏನು ಮಾಡ್ಬೇಕ್ರಿ, ನಿಮ್ಮ ಮನ್ಯಾಗ ಯಾರು ಗೌರ್ಮೆಂಟ್ ನಿಮ್ಮ ಮನ್ಯಾಗ ಅನ್ನಕನ್ನ ನಿನ್ನ ಮಕ್ಕಳಾಗಲಿ ನಿಮ್ಮ ಯಾರಿಗೆ ನಿನ್ನ ಬ್ಲಡ್ ರಿಲೇಷನ್ ನೌಕರಿದಾಗಿದ್ದರಂದ್ರೂ ಪಿಂಚಣಿ ಹಣ ಸ್ಟೇಟಸ್ ಇದು ಏನು ಆದಾಯದ ಪ್ರಮಾಣ ಜಾಸ್ತಿ ಆಗಿರ್ತೈತಿ. ಅವಾಗ ಏನು ಮಾಡ್ಬೇಕು, ನಾವು ಒಬ್ಬ ಅದೇನಿ ಅಂದ್ರೆ ನಾ ಸಪ್ರೇಟ್ ಆಗಿದ್ದೇನೆ, ನಾನು ದುಡ್ಕೊಂಬಂದ ಊಟ ಮಾಡವ. ಹಾಗಾಗಿ ನನಗೆ ಇದನ್ನು ಕಮ್ಮಿ ಮಾಡಿ ಕೊಡ್ರಿ ಸರ್ ಅಂತ ಹೇಳಿ ನೀವು ಊರಿನ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಹೋಗ್ಬೇಕ್ರಿ. ಅವ್ರು ಏನು ಮಾಡ್ತಾರೆ ರೀ,
ಒಂದು ಸಜೆಷನ್ ಕೊಡ್ತಾರೆ ನಿಮ್ಗೆ ಏನಂತೇಳಿ. ಈಗ ಇದು ಯಾಕೆ ಹಿಂಗೆ ಆಗತ್ತೈತೆ ಅನ್ನೋದು ಅವ್ರು ಹೇಳ್ತಾರೆ. ಅವ್ರದ್ದು ಏನು ಮಾಡ್ತಾರೆ, ನಿಮ್ಮ ಕಡೆ ಬೇಕಾಗಿರೋದು ಅಂದ್ರೆ ಊರಿನ ರವಾಸಿ ಪತ್ರ ಮತ್ತು ನಿಮ್ಮ ಶಾಲೆ ದಾಖಲಾತಿ ಮತ್ತು ನೀವು ಬೇರೆದು ಇದನ್ನಕ್ಕೊಂದು ಏನಾರು ಪ್ರೂಫ್ ಅಂತ ತೊಗೊಂಡು ಏನು ಮಾಡ್ತಾರೆ, ಅವ್ರ ತಹಸೀಲ್ದಾರ್ ಆಫೀಸಿಗೆ ಮನವಿ ಕೊಡ್ತಾರೆ. ಅಲ್ಲಿ ಮನವಿ ಪಾಸ್ ಆಗ್ಬೇಕ್ರಿ. ಅಲ್ಲಿ ಪಾಸ್ ಆತಾರ ನಿಮ್ಮದ ವಾರ್ಷಿಕ ಆದಾಯ 30,000 ಒಳಗೆ ಬರ್ತೈತ್ರಿ. ಆ ಪ್ರಮಾಣ ಪತ್ರ ತಗೋಬೇಕ್ರಿ. ವಾರ್ಷಿಕ ಆದಾಯ ಪ್ರಮಾಣ ಪತ್ರ ತಗೊಂಡ್ರಿ ಅಂದ್ರೆ ಅವಾಗ ಏನಾಕೈತಿ, ನೀವು ದವ್ರ ಒಂದು ಸರ್ಟಿಫಿಕೇಟ್ ಮಾಡ್ಕೋತೀರಿ. ಕ್ಲಿಯರ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಏನು ಮಾಡ್ಬೇಕು, ಎಲ್ಲಿ ನಿಮ್ಮದು ತಪ್ಪಿರ್ತೈತ್ರಲ್ಲ ಈಗ ಪಿಂಚಣಿ ಪಡೆದುಕೊಳ್ಳೋದು, ಅಲ್ಲಿ ಹೋಗ್ಬೇಕ್ರಿ. ಅಲ್ಲಿ ಹೋಗಿ ಹಿಂಗಾಗೈತಿ, ಈಗ ನಾಡ ಕಚೇರಿ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಮತ್ತೆ ಹೊಳ್ಳಿ ಅಪ್ಲೋಡ್ ಮಾಡ್ಬೇಕು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ. ಅಪ್ಲೋಡ್ ಮಾಡಿರಿ ಅಂದ್ರೆ ಈ ಪ್ರಾಬ್ಲಮ್ ಬಗೆಹರಿದೈತಿ. ಇಲ್ಲಂದ್ರೆ ಪ್ರಾಬ್ಲಮ್ ಬಗೆಹರಿಯಂಗಿಲ್ಲ ರೀ, ಇದನ್ನ ತಿಳ್ಕೊರಿ. ಇದಕ್ಕಾಗಿ ನೀವು ಏನು ಮಾಡ್ಬೇಕು, ಇಲ್ಲಿ ಸರ್ ನಾವು ಇಷ್ಟೆಲ್ಲ ಅನ್ನೋದಾರ್ರಿ ನಮ್ಮ ವೀಕ್ಷಕರು, ಇಷ್ಟೆಲ್ಲ ಮಾಡಿದ್ರಿ ಸರ್, ಆದ್ರೆ ನಮಗೆ ಪಿಂಚಣಿ ಹಣ ಬರ್ವಾತ್ರಿ. ಸರ್ ನೀವು ಇಷ್ಟೆಲ್ಲ ಮಾಡಿದ್ರಂದ್ರೆ ನಿಮಗೆ ಪಿಂಚಣಿ ಹಣ ಬರ್ವಾತಂದ್ರೆ ನೀವು ಏನು ಮಾಡಬೇಕು, ನೀವು ಎಲ್ಲ ರೀತಿ ಅನುಕೂಲ ಅಂದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಏನು ಮಾಡಬೇಕು, ಡೈರೆಕ್ಟ್ ತಾಲೂಕು ಆಫೀಸಿಗೆ ಹೋಗ್ಬೇಕು. ತಾಲೂಕು ಆಫೀಸ್ ತಹಸೀಲ್ದಾರ್ ಆಫೀಸ್ ಇರ್ತೈತೆ ರೀ, ಉಪ ತಹಸೀಲ್ದಾರ್ ತಹಸೀಲ್ದಾರ್ ಇರ್ತಾರೆ ರೀ. ಅಲ್ಲಿ ಹೋಗ್ಬೇಕು ರೀ. ತಹಸೀಲ್ದಾರ್ ಆಫೀಸ್ಗೆ ಹೋದ್ರಿ ಅಂದ್ರೆ ಅವ್ರಿಗೆ ನಿಮಗತ್ತೆ ಪಿಂಚಣಿದಾರಗತ್ತೆ ಒಂದು ಸಪ್ರೇಟ್ ಆಫೀಸರ್ಸ್ ಇರ್ತಾರೆ ರೀ. ಅಲ್ಲಿ ಹೋಗ್ರಿ. ಅಲ್ಲಿ ಹೋದ್ಕೂಡ್ನ ಅವ್ರಿದ್ದವ್ರು ಏನು ಹೇಳ್ತಾರೆ, ನಿಮಗೆ ನಿಮ್ಮ ಪಿಂಚಣಿ ಮತ್ತೆ ಸ್ಟೇಟಸ್ ಚೆಕ್ ಮಾಡ್ತಾರೆ. ಮತ್ತು ನೀವು ಒಂದು ಡಾಕ್ಯುಮೆಂಟ್ಸ್ ಬಿಡೋದು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ರಿ. ಅಲ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ ಬಿಟ್ಟು ಹೋದ್ರೆ ಮತ್ತೆ ಹೋಗಿ ಮನೆಗೆ ಹೋಗಿ ಮಾಡಿ ಹೋಗೋದಾಕೈತೆ ರೀ. ಅದಕ್ಕಾಗಿ ಎಲ್ಲ ತೊಗೊಂಡು ಹೋಗ್ರಿ. ಒಮ್ಮೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಹಿಂಗಾಗೈತೆ ರೀ ಸರ್ ಅಂತಂದ್ರೆ ಅವರೆಲ್ಲ ಡಾಕ್ಯುಮೆಂಟ್ಸ್ ತೊಗೋತಾರೆ. ಮತ್ತು ನಿಮ್ಮ ಪಿಂಚಣಿ ಸ್ಟೇಟಸ್ ಅಂತ ಚೆಕ್ ಮಾಡ್ತಾರೆ. ಎಲ್ಲಿ ತಪ್ಪು ಆಗೈತೆ ಅನ್ನೋದನ್ನು ನೋಡ್ತಾರೆ. ಮತ್ತು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಮತ್ತು ಪಿಂಚಣಿ ಹಣ ಬರುವಂಗೆ ಮಾಡಿಕೊಡ್ತಾರೆ. ಸರ್ ನೀವು ಮತ್ತೆ ಇದ್ರೊಳಗೆ ಒಂದು ತೊಡೆ ಮಂದಿ ಕ್ವಶನ್ ಕೇಳ್ತೀರಿ ನಾನು, ಸರ್ ಪಿಂಚಣಿ ಹಣ ಬರವಾತ್ರಿ, ಈಗ ಮಾಡಿ 15 ದಿನ ಆಯ್ತು ರೀ, ನಾವು ವೆರಿಫಿಕೇಷನ್ ಮಾಡಿಸಿ, ಆದರೂ ನಮಗೆ ಪಿಂಚಣಿ ಹಣ ಬರವತ್ತು. ಸರ್ ಬರ್ತೈತೆ ರೀ, ಟೈಮ್ ತೊಗೋತೈತೆ ರೀ, ಒಮ್ಮೆ ಸಡನ್ನಾಗಿ ಬರಂಗಿಲ್ಲ ರೀ. ಟೈಮ್ ತೊಗೊಂಡು ಹಂತವಾಗಿ ನಿಮ್ಗೆ ಹಣವನ್ನು ಹಾಕ್ತಾರೆ. ಕರ್ನಾಟಕ ಸರ್ಕಾರ ಹೇಳೈತ್ರಿ, ಯಾರು ಪಿಂಚಣಿಯನ್ನು ತಡೆದು ಹಿಡ್ದಾರಲ್ಲ ರೀ, ಅವ್ರದ್ದು ಪಿಂಚಣಿ ಹಣವನ್ನು ಹಂತವಾಗಿ ಎಲ್ಲರಿಗೂ ತಲುಪುವ ವ್ಯವಸ್ಥೆ ಮಾಡ್ತು ಅಂಥೇಳಿ ಸರ್ಕಾರ ಅಧಿಕೃತವಾಗಿ ಹೇಳೈತ್ರಿ. ಯಾರು ನೀವು ಕರೆಕ್ಟಾಗಿ ಅಂದ್ರೆ ಈಗ ಫೇಕ್ ಡಾಕ್ಯುಮೆಂಟ್ಸ್ ಕೊಡಲ್ಲ ಎಲ್ಲ ಮಾಡ್ಕೊಂಡ್ರಿ ನಿಮ್ಮ ಆದ್ರೆ ಪಿಂಚಣಿ ಹಣ ನಿಂತಾವತ್ತು ಏನು ಹೇಳ್ತಿರಲಿಲ್ಲ ರೀ, ನಿಮಗೆ ಇದು ಸರ್ಕಾರ ಹೇಳಿರೋ ಮಾಹಿತಿ ರೀ. ನಿಮಗೆ ಹಣ ಬರ್ತಾವ್ರಿ, ಹಂತವಾಗಿ ಎಲ್ಲ ಸರ್ಕಾರ ಹಣವನ್ನು ಹಾಕ್ತೈತಿ. ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಇವರು ಇದು ಮಾಡ್ಯಾರ ಅಂದ್ರೆ 15ರಿಂದ 1 ತಿಂಗಳು 2 ತಿಂಗಳು ಟೈಮ್ ತೊಗೋತೈತೆ ರೀ. ಹೆಚ್ಚು ಕಮ್ಮಿ 2 ತಿಂಗಳು ಟೈಮ್ ತೊಗೋತಾ ಅದ್ರೊಳಗೆ ನಿಮ್ಗೆ ಹಣ ಜಮಾ ಆಗಕ್ಕೆ ಚಾಲೂ ಆಕೈತೆ ರೀ. ಸಡನ್ನಾಗಿ ಹಣ ಜಮಾ ಆಗಂಗಿಲ್ಲ ರೀ, ಇದಕ್ಕೂ ಪ್ರೊಸೆಸ್ ಇರ್ತೈತೆ ರೀ. ಆ ಪ್ರೊಸೆಸ್ ಪ್ರಕಾರ ನಿಮಗೆ ಹಣ ಜಮಾ ಆಕೈತೆ ರೀ. ನಿಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಾಗೆ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.